ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಏಕೈಕ ಧಾರ್ಮಿಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ನನ್ಗಂತೂ ಬಹಳನೇ ಖುಷಿಯಾಗಿದೆ, ಯಾಕಂದ್ರೆ ನಾವು ಇವತ್ತು ನಮ್ಮ ಬೃಹತ್ ಬ್ರಹ್ಮಾಂಡದ 400ನೇ ಸಂಚಿಕೆಯಲ್ಲಿ ನಿಮ್ಮನ್ನ ಕಾಣ್ತಾ ಇದ್ದೇವೆ. ನಿಮ್ಮ ಕೃಪಾಶೀರ್ವಾದದಿಂದ ನಾವು ಜೀ ಕನ್ನಡ ವಾಹಿನಿಯ ವತಿಯಿಂದ ಇಷ್ಟು ದೂರ ನಮ್ಮ ಬಾಂಧವ್ಯ ಬೆಳೆದಿದೆ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಮುನ್ನ ನಾವು ಪ್ರತಿನಿತ್ಯವೂ ಗುರೂಜಿಯವರನ್ನ ಬೇರೆ ರೀತಿಯಲ್ಲಿ ನೋಡ್ತಿರ್ತೀವಿ. ಆದ್ರೆ ಅವರ ಚಿಕ್ಕ ವಯಸ್ಸಲ್ಲಿ ಹೇಗಿದ್ರು ಅದೆಲ್ಲ ನೋಡೋ ಕುತೂಹಲ ನಿಮ್ಗಿದೆ ಅಲ್ವಾ? ಬನ್ನಿ ಗುರೂಜಿ ಅವರು ನಡೆದು ಬಂದ ಹಾದಿಯ ಒಂದು ಮೆಲ್ಕನ್ನ ಹಾಕ್ಬಿಡೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಸರಸ್ವತಿ ಪುತ್ರ ಶ್ರೀ ನರೇಂದ್ರ ಬಾಬು ಶರ್ಮಾರವರು ಹುಟ್ಟಿದ್ದು ಆಗ ಬೆಂದ ಕಾಳೂರಾಗಿದ್ದ ಬೆಂಗಳೂರಿನಲ್ಲೇ. ಕೆಂಪೇಗೌಡರಾಳಿದ್ದ ಈ ಬೆಂಗಳೂರಿನಲ್ಲಿ ಅದೆಷ್ಟೋ ಮೇಧಾವಿಗಳು, ವಿದ್ವಾಂಸರು, ಪಾಂಡಿತ್ಯ ಪ್ರವೀಣರು, ದಿಗ್ಗಜರುಗಳು ಹುಟ್ಟಿ ದೇಶದಾದ್ಯಂತ ಮನೆ ಮಾತಾಗಿದ್ದಾರೆ. ಶ್ರೀಯುತ ನಾರಾಯಣ ಶರ್ಮ ಹಾಗೂ ವಿಜಯಲಕ್ಷ್ಮಿ ಎಂಬ ದಂಪತಿಗಳಿಗೆ ಜನಿಸಿದ ಈ ಪುತ್ರ ತನ್ನ ಬಾಲ್ಯದಲ್ಲಿಯೇ ಅತ್ಯಂತ ಚಟುವಟಿಕೆಯಿಂದ ಮುಂದೆ ತಾನೊಬ್ಬ ಸಾಧಕನಾಗುತ್ತೇನೆಂಬ ಸೂಚನೆ ಕೊಟ್ಟಿದ್ದ. ಅತ್ಯಂತ ಸೂಕ್ಷ್ಮ ಮನಸ್ಸುಳ್ಳ, ಉತ್ಸಾಹ ಚಿಲುಮೆಯಂತಿದ್ದ ಈ ಬಾಲಕನಿಗೆ ನರೇಂದ್ರ ಬಾಬು ಎಂಬ ಹೆಸರನ್ನಿಟ್ಟಿದ್ದರು. ಸಂಸ್ಕಾರವಂತರ ಕುಟುಂಬದಲ್ಲೇ ಜನಿಸಿದ್ದ ಈ ಬಾಲಕನಿಗೆ ಆಧ್ಯಾತ್ಮ ಚಿಂತನೆ ತಾನಾಗಿಯೇ ಕೈಬೀಸಿ ಕರೆದಂತಿತ್ತು. ಇವರ ತಾಯಿಯವರಾದ ವಿಜಯಲಕ್ಷ್ಮಿಯವರು ಇಡೀ ವಿಶ್ವವೇ ಮೆಚ್ಚಿದಂಥ ಜಗತ್ ಪ್ರಸಿದ್ಧ ತಂತ್ರಜ್ಞಾನಿ, ಶಿಲ್ಪಿ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ವಂಶದಲ್ಲಿ 4ನೇ ತಲೆಮಾರಿನವರು. ಇನ್ನು ಇವರ ತಂದೆ ಶ್ರೀ ಕಂಚಿ ಕಾಮಕೋಟಿ ಪೀಠದ ಪರಮಾಚಾರ್ಯ ಶ್ರೀ ಚಂದ್ರಶೇಖರ ಸರಸ್ವತಿಗಳ ವಂಶಸ್ಥರು. ಶೃಂಗೇರಿ ಜಗದ್ಗುರುಗಳಾದ ಚಂದ್ರಶೇಖರ ಭಾರತೀಗಳ ವಂಶಸ್ಥರು. ಇಂತಹ ವಂಶಸ್ಥರಲ್ಲಿ ಹುಟ್ಟಿದ ನರೇಂದ್ರ ಬಾಬು ಶರ್ಮಾರವರು ಮುಂದೆ ಅಪಾರ ಪಾಂಡಿತ್ಯ ಪಡೆದು ನಾಡಿನಾದ್ಯಂತ ಮನೆಮಾತಾಗಿರುವುದು ಆಶ್ಚರ್ಯವೇನಲ್ಲ. ನಮಸ್ಕಾರ ಗುರುಜಿ, ನಿಮಗೆ 400ನೇ ಸಂಚಿಕೆಯ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ. ಗುರುಜಿ, ನೀವು ನಡೆದು ಬಂದ ಹಾದಿಯ ಒಂದು ಮೆಲ್ಕನ್ನ ನೋಡಿದ್ವಿ, ನಾವಿವಾಗ ಖುಷಿ ಅನ್ನಿಸ್ತು. ವೀಕ್ಷಕರೇ, ಮಾತುಕತೆಯನ್ನ ಮುಂದುವರ್ಸೋಕು ಮುನ್ನ ನಿಮ್ಮೆಲ್ಲರಿಗೂ ಒಂದು ಸೂಚನೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪಾ ಅಂದ್ರೆ, ದಿನ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಏನಿರುತ್ತೆ, ಗುರೂಜಿಯವರು ಧಾರ್ಮಿಕತೆಯ ಕುರಿತಾಗಿ, ಸಂಸ್ಕೃತಿ ಸಂಪ್ರದಾಯದ ಕುರಿತಾಗಿ ಹೇಳ್ತಾ ಬರ್ತಾರೆ. ಜೊತೆಗೆ ಪತ್ರಗಳಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾ ಇರ್ತಾರೆ. ಆದ್ರೆ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಗುರೂಜಿಯವರು ಹುಟ್ಟಿನಿಂದಲೂ ಸಾಕಷ್ಟು ಧಾರ್ಮಿಕ ಹಾದಿಯಲ್ಲಿ ನಡೆದು ಬಂದವರ, ಸಂಸ್ಕಾರಗಳ ಬಗ್ಗೆನೇ ಅವ್ರಿಗೆ ಸಾಕಷ್ಟು ಒಲವು ಮೂಡಿತಾ, ಹೀಗೆ 10 ಹಲವು ಅವರ ಕುರಿತಾದ ವೈಯಕ್ತಿಕ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಹುಡುಕ್ತಾ ಇರ್ತೀರಾ. ಹಾಗಾಗಿ ನಿಮ್ಮೆಲ್ಲರ ಮನದ ದನಿಯಾಗಿ ನಾನು ಗುರೂಜಿ ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತೀನಿ ಇವತ್ತು. ಬನ್ನಿ, ಮೊದಲ ಪ್ರಶ್ನೆನ ಗುರೂಜಿ ಅವರಿಗೆ ನಾನು ಕೇಳ್ತಾ ಇದ್ದೀನಿ. ಗುರೂಜಿ, ನಾವು ಸಾಕಷ್ಟು ಫೋಟೋಗಳನ್ನ ಈ ಒಂದು ನೀವು ನಡೆದು ಬಂದ ಹಾದಿಯ ಒಂದು ತುಣುಕಿನಲ್ಲಿ ನೋಡಿದ್ವಿ. ಅದರಲ್ಲಿ ಸಾಮಾನ್ಯವಾಗಿ ನಮ್ಮಂತೆಯೇ ನೀವು ಕೂಡ ವಸ್ತ್ರಗಳನ್ನ ಧರಿಸಿದ್ರಿ. ಆದ್ರೆ ಸುಮಾರು ಒಂದು 4-5 ವರ್ಷಗಳಿಂದ ನೀವು ಹೀಗೆ ಒಂದು ರೀತಿ ಬ್ರಹ್ಮಾಂಡ ಗುರುಗಳಾಗಿ ಈ ಒಂದು ಪಟ್ಟವನ್ನ ಏರಿದ ನಂತರ ಗುರುಗಳ ರೀತಿಯಾಗಿ ವಸ್ತ್ರವನ್ನ ಧರಿಸೋಕೆ ಪ್ರಾರಂಭ ಮಾಡಿದ್ದೀರಾ. ಈ ಒಂದು ವ್ಯತ್ಯಾಸ ನಿಮಗೆ ಹೇಗೆ ಬದಲಾವಣೆ ತಂತು? ಜೊತೆಗೆ ನಿಮ್ಗೆ ಯಾವತ್ತೂ ಒಂದ್ಸಲ್ವ ಸಾಮಾನ್ಯರಂತೆ ಪ್ಯಾಂಟ್ ಶರ್ಟ್ ಹಾಕೊಬೇಕು ಅಂತೆಲ್ಲ? ನೋಡಿ ವೀಕ್ಷಕರೇ, ಇವಳು ಕೇಳೋ ಪ್ರಶ್ನೆ ಹೇಗಿದೆ ಅಂದರೆ, ಒಂದೊಂದಾಗಿ ಮೆಟ್ಲನ್ನು ಹತ್ಕೊಂಡು ಮೇಲಕ್ಕೆ ಬರಬೇಕು. ಈಗ 1ನೇ ಕ್ಲಾಸಲ್ಲಿ ಇದ್ದೆ, ಭಾಳ ಸಂತೋಷ. ಅದಾದಮೇಲೆ 2ನೇ ಕ್ಲಾಸಿಗೆ ಬಂದೆ, ಆಮೇಲೆ 5ನೇ ಕ್ಲಾಸಿಗೆ ಬಂದೆ, ಹೀಗೆ 10ನೇ ಕ್ಲಾಸ್ವರೆಗೂ ಬಂದೆ ಅಂತ ಇಟ್ಕೊಳ್ಳೋಣ. ಒಂದೊಂದು ಬಟ್ಟೆ ಬದಲಾವಣೆ ಆಗಲೇಬೇಕು, ಬೆಳೀತಾ ಹೋಗ್ತೀವಿ ನೋಡಿ. ಹಾಗೆ ನಿಮ್ಮ ಕಾರ್ಯಕ್ರಮಗಳನ್ನ ಹೀಗೆ ನಡೆಸ್ಕೊತ ಎಲ್ಲೂ ಓಡಾಡೋಕ್ಕೆ ಆಗದೆ ಇದ್ದ ಹಾಗೆ ನೋಡಿ, ದೇಹನೂ ಬೆಳೀತಾ ಬಂತು. ಬರೀ ಬ್ರಹ್ಮಾಂಡ ಇದ್ದಿದ್ದು ಭವ್ಯವಾಯಿತು, ತದನಂತರ ಬೃಹದಾಕಾರದಲ್ಲಿ ಬೃಹತ್ ಬ್ರಹ್ಮಾಂಡವಾಗೋಯ್ತು.
ಹೀಗೆ ನಾವು ವಸ್ತ್ರಗಳನ್ನು ಹಾಕೋಬೇಕು ಅಂದ್ಕೊಂಡ್ರೂ ಕೆಲವು ವಸ್ತ್ರಗಳು ಹಿಡಿಸಲ್ಲ ಅಂದ್ಕೊಂಡಿದ್ದೀನಿ. ಕೆಲವೊಂದು ವಿಚಾರ ಏನು ಅಂದರೆ, ನಿಜ ಹೇಳಬೇಕು ಅಂದರೆ ನೋಡಿ, ಹಾಕ್ಕೋಬೇಕು ಬೇಡ ಅನ್ನೋ ಪ್ರಶ್ನೆ ಅಲ್ಲ. ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಸ್ಥಾನ ಮಾನ ಗೌರವವನ್ನು ಯಾವ ರೀತಿ ನಾವು ಬೆಳೆದು ಬಂದಿರ್ತೀವಿ ಆ ರೀತಿಯಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ದಾರಿಯನ್ನು ಹೇಗೆ ಭಗವಂತ ಬದಲಾಯಿಸ್ತಾನೆ, ಆ ಭಗವಂತ ಆ ದಿಕ್ಕನ್ನು ಬದಲಾಯಿಸಿದ ಮೇಲೆ ನಾನು ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗೋಣ ಅನ್ನೋ ರೀತಿಗೆ ಎಲ್ಲರಿಗಿರ್ತಕ್ಕಂಥ ಅಪಾರವಾದ ಗೌರವ ಇವಾಗಲೂ ನಾನು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಅಥವಾ ಒಂದು ಬರ್ಮುಡಾ ಚಡ್ಡಿ ಹಾಕ್ಕೊಂಡು ಫಸ್ಟ್ ಕ್ಲಾಸಾಗಿ ಒಂದು ಹ್ಯಾಟು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬರೋಣ ಅಂದ್ಕೊತೀವಿ ಯಾವತ್ತಾದರೂ ಅಂತ ಇಟ್ಕೊಳ್ಳೋಣ. ಭಾಳ ಜನ ಹೇಳಿದ್ರು, ಅಂದರೆ ಇಂಥ ಬಟ್ಟೆಗಳು ಭಾಳಷ್ಟು ಹಾಕ್ಕೊಂಡ್ಬಿಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಆದರೆ ಈಗ ಅದನ್ನು ಹಾಕ್ಕೊಂಡು ಹೋದರೆ ನೀವೆಲ್ಲ ಇಷ್ಟೊಂದು ಗೌರವ ಘನತೆ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಕೊಟ್ಟಿರ್ತೀರಿ ಅಂತ ಏನು ಗ್ಯಾರಂಟಿ? ಇಂತಿಂಥ ಸಮಯಕ್ಕೆ ಇಂಥ ಜಾಗಕ್ಕೆ ಯಾವ್ಯಾವ ರೀತಿಯಲ್ಲಿರಬೇಕೋ ಹಾಗಿರಬೇಕು. ಆದರೆ ಒಂದು ಹೇಳ್ತೀನಿ, MG ರೋಡಲ್ಲಾಗಲಿ ಮನೇಲಾಗಲಿ ದೇವಸ್ಥಾನದಲ್ಲಾಗಲಿ ಯಾವುದೇ ಒಂದು ಸ್ಥಳದಲ್ಲಾಗಲೂ ನಾನು ಹಾಕ್ಕೊಂಡಿರ್ತಕ್ಕಂಥ ಉಡುಪು ಏನಿದೆ ಅದೇ ನಿಜವಾದ ಉಡುಪು. ಅಂದರೆ ಮೊದಲಿಂದನೂ ಹಾಗೆ ಅಂತಲ್ಲ, ಇದ್ದ ಸ್ಥಳದಲ್ಲಿ ಆಧ್ಯಾತ್ಮಿಕ ಇತ್ತು. ಮೊದಲು ಓದ್ತಾ ಇದ್ದ ಸಮಯದಲ್ಲಿ ಜೀನ್ಸ್ ಪ್ಯಾಂಟು ಶರ್ಟ್ಗಳು, ನಾನು ಹಾಕ್ತಾ ಇದ್ದಿದ್ದು ಬಟ್ಟೆ ಯಾವ ನನ್ನ ಮಗನೂ ಹಾಕ್ತಿರಲಿಲ್ಲ, ಅಷ್ಟೊಂದು ಬಟ್ಟೆಗಳು. ಇವತ್ತು ಆ ವಿದೇಶದಲ್ಲಿರ್ತಕ್ಕಂಥ ಬಟ್ಟೆಗಳೇ ಆಗಲಿ, ಏಕೆಂದರೆ ಸಾಕಷ್ಟು ನಾನು ಮೆರೆದಿರತಕ್ಕಂಥ ವಿಚಾರದಲ್ಲಿ ಯಾರೂ ಮೆರೆದಿಲ್ಲ ಅಂತಲೇ ಹೇಳ್ಬೋದು. ಅಂಥದ್ರಲ್ಲೂ ಆ ಒಂದನ್ನೆಲ್ಲ ಬಿಟ್ಟು ತ್ಯಾಗವನ್ನು ಯಾಕೆ ಮಾಡಿದ್ವಿ ಅಂದರೆ, ಇರ್ತಕ್ಕಂಥ ವಿದ್ಯೆ ಜೊತೆಗೆ ಆಧ್ಯಾತ್ಮನೂ ಹಾಗೆ ಜೊತೆಗೆ ಬೆಳೀತಾ ಬಂದಾಗ ಏನು ಹೇಳುತ್ತೆ, ಲೋಕಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಹೋಗಬೇಕು. ಆ ಲೋಕದಲ್ಲಿ ಏನ್ರಿ ನೀವೇ ಹಿಂಗಿದ್ದೀರಾ ನಮ್ಮನ್ನು ಹೀಗೆ ಚೇಂಜ್ ಆಗು ಅಂತೀರಾ ಅನ್ಬಾರ್ದು ಅಲ್ವಾ? ಅದಕ್ಕೆ ಮೊದಲು ಬೆರಳು ತೋರಿಸ್ಕೊಳ್ಳೋದಿದ್ದ ಹಾಗೆ ನಾನು ಚೇಂಜ್ ಆದಮೇಲೆ ನಿಮ್ಮಗಳಿಗೆ ಅನುಭವಪೂರ್ವಕವಾಗಿ ಚೇಂಜ್ ಆಗಿ ಅಂತ ಹೇಳ್ತಕ್ಕಂಥ ಅವಕಾಶ ಇಲ್ಲದೇ ಇದ್ದರೆ ನಾನೇ ಅದೇ ಉಡುಪಲ್ಲೋ ಅಥವಾ ಅದೇ ರೀತಿಯಾಗಿ ಇದನ್ನೋ ಖಂಡಿತವಾಗ್ಲೂ ಎಷ್ಟೋ ಜನಕ್ಕೆ ಅವಕಾಶ ಆಗ್ತಿರಲಿಲ್ಲ, ಮಾದರಿನೂ ಇರ್ತಿರಲಿಲ್ಲ. ಇಂಥ ಒಂದು ಜೀವನ ನಡ್ಕೊಂಡು ಹೋಗಬೇಕು ಅನ್ನೋಕ್ಕೆ ಈ ಒಂದು ಹಾದಿಯಲ್ಲಿ ನಡ್ಕೊಂಬಂದ್ವಿ. ಭಾಳ ಸಂತೋಷ. ನಿಮ್ಮೆಲ್ಲರ ಒಂದು ಆತ್ಮವಿಶ್ವಾಸ ಈ 400ನೇ ಒಂದು ಸಂಚಿಕೆ ಬಂದಿದೆ ಅಂದರೆ ನಿಜಕ್ಕೂ ಹೆಮ್ಮೆನೇ. ಯಾಕೆಂದರೆ ನಿಮ್ಮೆಲ್ಲರ ಒಂದು ಸಹಕಾರ ಬೆಂಬಲದಿಂದ ಇಷ್ಟು ಮಟ್ಟಿಗೆ ಬಂದಿದ್ದೀವಿ ಅನ್ನೋದಕ್ಕೆ ನಿಜ ರೂಪ ಇದೇ ಒಂದು ನಿಜ ದರ್ಶನ ಅಂತ ಈ ಮುಖಾಂತರ ಹೇಳ್ಬೋದು.